ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಖಾಸಗಿ ಪತ್ರದ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕೌಟುಂಬಿಕ ಪತ್ರ ಅಥವಾ ಖಾಸಗಿ ಪತ್ರ ಇವುಗಳನ್ನು ಬರಿಬೇಕಾದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸಂಬೋಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಮೊದಲು ನಿಮಗೆ ಹೇಳ್ಕೊಡ್ತೀನಿ. ತಂದೆಗೆ ಪತ್ರವನ್ನು ಬರಿಬೇಕಾದ್ರೆ ಏನಂತ ಬರಿಬೇಕು? ತೀರ್ಥರೂಪು. ತಾಯಿಗೆ ಪತ್ರವನ್ನು ಬರಿಬೇಕಾದ್ರೆ ಮಾತೃಶ್ರೀ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಅಥವಾ ಹೀಗೆ ಹಿರಿಯರು ಯಾರಾದರೂ ಗಂಡಸರಿಗೆ ಪತ್ರವನ್ನು ಬರಿಬೇಕಾದ್ರೆ ತೀರ್ಥರೂಪು ಸಮಾನರಾದ ಅಂತ ಹೇಳಿ ಬರಿಬೇಕು. ದೊಡ್ಡಮ್ಮ, ಚಿಕ್ಕಮ್ಮ, ಹಿರಿಯರು ಯಾರಾದರೂ ಅತ್ತೆ ಹೀಗೆ ಯಾರಿಗಾದರೂ ಪತ್ರವನ್ನು ಬರಿಬೇಕಾದ್ರೆ ಮಾತೃಶ್ರೀ ಸಮಾನರಾದ ಅಂತ ಹೇಳಿ ಬರಿಬೇಕು. ಗೆಳೆಯರಿಗೆ ಪತ್ರವನ್ನು ಬರಿಬೇಕಾದ್ರೆ ಪ್ರೀತಿಯ ಗೆಳೆಯ ಅಥವಾ ಪ್ರೀತಿಯ ಗೆಳತಿ ಅಂತ ಹೇಳಿ ಬರಿಬೇಕು. ಕಿರಿಯರಿಗೆ ಪತ್ರವನ್ನು ಬರಿಬೇಕಾದ್ರೆ ಏನಂತ ಸಂಬೋಧನೆ ಮಾಡಬೇಕು? ಚಿರಂಜೀವಿ. ನೀವೊಮ್ಮೆ ಹೇಳಿ. ತಂದೆಗೆ ಪತ್ರವನ್ನು ಬರಿಬೇಕಾದ್ರೆ ತೀರ್ಥರೂಪು. ತಾಯಿಗೆ ಪತ್ರವನ್ನು ಬರಿಬೇಕಾದ್ರೆ ಮಾತೃಶ್ರೀ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಹೀಗೆ ಹಿರಿಯರಿಗೆ ಗಂಡಸರಿಗೆ ಪತ್ರವನ್ನು ಬರಿಬೇಕಾದ್ರೆ ತೀರ್ಥರೂಪು ಸಮಾನರಾದ. ಹಾಗೆ ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ ಹೀಗೆ ಹಿರಿಯರಿಗೆ ಹೆಂಗಸರಿಗೆ ಪತ್ರವನ್ನು ಬರಿಬೇಕಾದ್ರೆ ಮಾತೃಶ್ರೀ ಸಮಾನರಾದ ಅಂತ ಹೇಳಿ ಬರಿಬೇಕು. ಆಮೇಲೆ ಗೆಳೆಯರಿಗೆ ಪ್ರೀತಿಯ ಗೆಳೆಯ ಅಥವಾ ಗೆಳತಿ, ಕಿರಿಯರಿಗೆ ಚಿರಂಜೀವಿ ಹೀಗೆ ಸಂಬೋಧನೆಯನ್ನು ಮಾಡ್ತಾ ಬರಿಬೇಕು. ಖಾಸಗಿ ಪತ್ರವನ್ನು ಬರಿಬೇಕಾದ್ರೆ ನಾವು ಯಾವ ನಿಯಮಗಳನ್ನು ಅನುಸರಿಸಿ ಬರಿಬೇಕು? ಪತ್ರದ ಮೇಲಿನ ಎಡಭಾಗದಲ್ಲಿ ಕ್ಷೇಮ ಅಂತ ಹೇಳಿ ಸ್ಪಷ್ಟವಾಗಿ ಬರಿಬೇಕು. ಪತ್ರದ ಮಧ್ಯಭಾಗದಲ್ಲಿ ಶ್ರೀ ಅಂತ ಹೇಳಿ ಬರಿಬೇಕು. ಬಲಭಾಗದಲ್ಲಿ ಹೆಸರು, ದಿನಾಂಕ ಮತ್ತು ಸ್ಥಳವನ್ನು ಬರಿಬೇಕು. ಕೆಳಭಾಗದಲ್ಲಿ ಏನನ್ನು ಬರಿಬೇಕು? ಸೂಕ್ತವಾದಂತಹ ಸಂಬೋಧನೆಯನ್ನು ಬರಿಬೇಕು. ಯಾರಿಗೆ ಪತ್ರವನ್ನು ಬರಿತೀವಿ ಅದನ್ನು ಗಮನದಲ್ಲಿಟ್ಕೊಂಡು ಆ ಸಂಬೋಧನೆಯನ್ನು ಬರಿಬೇಕು. ಪತ್ರದ ಮುಕ್ತಾಯವನ್ನು ಹೇಗೆ ಮಾಡಬೇಕು? ಪತ್ರದ ಬಲಭಾಗದ ಕೊನೆಯಲ್ಲಿ ಇತಿ ನಮಸ್ಕಾರಗಳು ಅಥವಾ ಆಶೀರ್ವಾದಗಳು ಹೀಗೆ ಮೊದಲಾದ ಸಂಬೋಧನೆಯನ್ನು ಬರೆದು ಅದರ ಕೆಳಭಾಗದಲ್ಲಿ ಪತ್ರ ಯಾರು ಬರಿತಾ ಇದ್ದೀರೋ ಅವರ ಹೆಸರನ್ನು ಸಹಿಯನ್ನು ಮಾಡಬೇಕು. ನಂತರ ಕೊನೆಯಲ್ಲಿ ಹೊರ ವಿಳಾಸ ಅಂದರೆ ಇಂದ ಮತ್ತು ಇವರಿಗೆ ವಿಳಾಸವನ್ನು ಬರಿಬೇಕು. ಈಗ ನಾವು ಖಾಸಗಿ ಪತ್ರ ಬರೆಯುವಂತಹ ಒಂದು ಕ್ರಮವನ್ನು ತಿಳ್ಕೊಂಡಿದ್ದೀವಿ. ಈಗ ಒಂದು ಪತ್ರವನ್ನು ಬರೆಯೋದನ್ನು ಕಲ್ತ್ಕೊಳ್ಳೋಣ. ಹೇಗೆ ಬರೆಯೋದು ಅಂತ ನೋಡೋಣ. ಇಲ್ಲಿ ಪ್ರಶ್ನೆಯನ್ನು ನೋಡಿ. ನೀವು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಎಂದು ಭಾವಿಸಿ ಶಿವಮೊಗ್ಗದಲ್ಲಿರುವ ನಿಮ್ಮ ತಾಯಿಯವರಿಗೆ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ತಿಳಿಸಿ ಪತ್ರ ಬರೆಯಿರಿ. ಇದು ಎಂತಹ ಪತ್ರ? ಇದು ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ. ಹೇಗೆ ಬರೆಯೋದು? ಮೊದಲು ಏನು ಬರಿಬೇಕು? ಪತ್ರದ ಎಡಭಾಗದಲ್ಲಿ ಮೇಲಕ್ಕೆ ಕ್ಷೇಮ, ಮಧ್ಯದಲ್ಲಿ ಶ್ರೀ, ಬಲಭಾಗಕ್ಕೆ ಬಂದರೆ ದಿನಾಂಕ. ನೀವು ಯಾವ ದಿನ ಪತ್ರವನ್ನು ಬರಿತೀರೋ ಆ ಒಂದು ದಿನಾಂಕವನ್ನು ಹಾಕಬೇಕು. ಹೆಸರು, ಇಲ್ಲಿ ಯಾವುದಾದ್ರೂ ಹೆಸರು ಕೊಟ್ಟಿದ್ರೆ ಹೆಸರನ್ನು ಬರೀರಿ. ಇಲ್ಲಿ ಕೊಟ್ಟಿಲ್ಲ ಅಂತ ಅಂದರೆ ನೀವೇ ಯಾವುದಾದ್ರೂ ಒಂದು ಹೆಸರನ್ನು ಬರಿಬಹುದು. ಇಲ್ಲಿ ನಾನು ಸಂಕಲ್ಪ ಅಂತ ಹೇಳಿ ಬರೆದಿದ್ದೀನಿ. ಸ್ಥಳ ಬೆಂಗಳೂರು. ಯಾಕೆ ಬೆಂಗಳೂರು ಅಂತ ಬರೆದಿದ್ದೀನಿ? ಇಲ್ಲಿ ನೋಡಿ, ನೀವು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ. ಹಾಗಾಗಿ ನಾನು ಇಲ್ಲಿ ನೀವು ಪತ್ರವನ್ನು ಬರಿತಾ ಇರೋದು, ನೀವು ಇರುವಂತಹ ಸ್ಥಳ ಯಾವುದು? ಬೆಂಗಳೂರು. ಹಾಗಾಗಿ ನಾನು ಇಲ್ಲಿ ಬೆಂಗಳೂರು ಅಂತ ಹೇಳಿ ಬರೆದಿದ್ದೀನಿ. ಯಾರಿಗೆ ಪತ್ರವನ್ನು ಬರಿತಾ ಇರೋದು? ತಾಯಿಯವರಿಗೆ ಪತ್ರವನ್ನು ಬರಿತಾ ಇರೋದು. ತಾಯಿಯವರಿಗೆ ಪತ್ರವನ್ನು ಬರಿಬೇಕಾದ್ರೆ ಏನಂತ ಸಂಬೋಧನೆ ಮಾಡಬೇಕು? ಮಾತೃಶ್ರೀ. ಹಾಗಾಗಿ ಇಲ್ಲಿ ಮಾತೃಶ್ರೀಯವರಿಗೆ ನಿಮ್ಮ ಪ್ರೀತಿಯ ಮಗಳು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ, ಅಲ್ಲಿ ತಾವೆಲ್ಲರೂ ಕ್ಷೇಮವಾಗಿರುವಿರೆಂದು ನಂಬಿರುತ್ತೇನೆ. ನಂತರ ಯಾವ ವಿಷಯವನ್ನು ಕುರಿತು ಪತ್ರವನ್ನು ಬರಿಬೇಕು ಅಂತ ಹೇಳಿದ್ದಾರೆ ಇಲ್ಲಿ? ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ತಿಳಿಸಿ. ಹಾಗಾಗಿ ನೀವು ಹೇಗೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೀರಾ ಅನ್ನುವಂತಹ ವಿಚಾರವನ್ನು ನಿಮ್ಮ ತಾಯಿಯವರಿಗೆ ತಿಳಿಸ್ಬೇಕು. ಹೇಗೆ ಬರೆಯೋದು ಅನ್ನುವಂಥದ್ದನ್ನು ಈಗ ನೋಡಿ. ಇಲ್ಲಿ ಈ ಪತ್ರ ಬರೆದ ಮುಖ್ಯ ಉದ್ದೇಶವೆಂದರೆ ನಾನು ಈ ಬಾರಿಯ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಬೇಕೆಂದು ಬಯಸಿರುತ್ತೇನೆ.
ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ಶಾಲೆಯ ಗುರುಗಳು ಹಾಕಿಕೊಟ್ಟ ವೇಳಾಪಟ್ಟಿಯಂತೆ ಆಯಾಯ ದಿನದ ಪಾಠಗಳನ್ನು ಅಂದಂದೇ ವ್ಯಾಸಂಗ ಮಾಡುತ್ತಿದ್ದೇನೆ. ಪ್ರತಿ ಭಾನುವಾರದಂದು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿಕೊಂಡು ಅವುಗಳಿಗೆ ಉತ್ತರಿಸುತ್ತಿದ್ದೇನೆ. ತರಗತಿಯಲ್ಲಿ ಗುರುಗಳು ಪಾಠ ಮಾಡುವಾಗ ನನಗೆ ಅರ್ಥವಾಗದ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಪಾಠವನ್ನು ಅರ್ಥೈಸಿಕೊಳ್ಳುತ್ತಿದ್ದೇನೆ. ಬಿಡುವಿನ ವೇಳೆಯಲ್ಲಿ ಗೆಳೆಯರೊಡನೆ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತೇನೆ. ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ. ನಿಮ್ಮ ಅಭಿಲಾಷೆಯಂತೆ ನಾನು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುತ್ತೇನೆ. ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಈ ಪತ್ರ ಕಂಡ ಕೂಡಲೇ ಪತ್ರ ಬರೆಯಿರಿ. ನಂತರ ಏನು ಬರೀಬೇಕು? ಇಂತಿ, ನಿಮ್ಮ ಪ್ರೀತಿಯ ಮಗಳು ಸಂಕಲ್ಪ. ಮೇಲೆ ಯಾರ ಹೆಸರನ್ನು ಬರೆದಿರ್ತಾರೋ ಅದನ್ನು ಇಲ್ಲಿ ಬರೀಬೇಕು. ಆ ನಂತರ ಏನು ಮಾಡಬೇಕು? ಯಾರು ಪತ್ರವನ್ನು ಬರಿತಾ ಇದ್ದಾರೆ ಅವರ ವಿಳಾಸ ಇಂದ ಅಂತ ಬರೆದು ಸಂಕಲ್ಪ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬಸವೇಶ್ವರ ನಗರ ಬೆಂಗಳೂರು. ಇವರಿಗೆ ಪತ್ರ ಯಾರಿಗೆ ಬರೀತಾ ಇರೋದು ಅವರ ವಿಳಾಸವನ್ನು ಬರೀಬೇಕು. ಶ್ರೀಮತಿ ಶಿವಮ್ಮ, ಮನೆ ನಂಬರ್ 48, 3ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ನೆಹರು ನಗರ, ಶಿವಮೊಗ್ಗ. ಇಷ್ಟನ್ನು ಬರೆದ್ರೆ ಎಷ್ಟು ಅಂಕಗಳು ಸಿಗುತ್ತೆ? 5 ಅಂಕಗಳು ಸಿಗುತ್ತೆ. ನಾನು ಇದುವರೆಗೂ ಹೇಳಿರುವಂತಹ ಖಾಸಗಿ ಪತ್ರವನ್ನು ಬರೀಲಿಕ್ಕೆ ನಾವು ಅನುಸರಿಸಬೇಕಾದಂತಹ ನಿಯಮಗಳು ಹಾಗೂ ಪ್ರಾಯೋಗಿಕವಾಗಿ ನಾನು ಹೇಳಿರುವಂತಹ ಒಂದು ಪತ್ರ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ವಿಡಿಯೋವನ್ನು ಎಲ್ಲರೂ ಚೆನ್ನಾಗಿ ಕೇಳಿ ಅಭ್ಯಾಸ ಮಾಡಿ ಕಲಿತ್ಕೊಳ್ಳಿ. ಧನ್ಯವಾದಗಳು.